ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದರೆ ಯಾವ ರೀತಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು ತಿಳಿಸ್ಕೊಡ್ತೀನಿ. 3 ಟಿಪ್ಸ್ನ ಕೊಡ್ತೀನಿ. ಸೊ ಈ 3 ಟಿಪ್ಸ್ನ ನೀವು ಫಾಲೋ ಮಾಡಿದ್ದೀರಾ ಅಂದರೆ ಖಂಡಿತ ನಿಮ್ಮದು ಆರಾಮಾಗಿ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ ಕೂಡ ಆಗುತ್ತೆ. ಅದು ಯಾವ ಟಿಪ್ಸು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರಿಂದ ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಯೂಟ್ಯೂಬ್ನಲ್ಲಿ ನಮಗೆ ದುಡ್ಡು ಬರಬೇಕಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ಮಾನಿಟೈಸ್ಗೆ ಅಪ್ಲೈ ಮಾಡಬೇಕು. ಅವ್ರೇನಾದ್ರು ನಮಗೆ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದರೆ ನಮಗೆ ಅರ್ನಿಂಗ್ಸ್ ಆಗುತ್ತೆ. ತುಂಬಾ ಜನಕ್ಕೆ ಏನಾಗುತ್ತಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಾನು 1 ವರ್ಷದ ಒಳಗಡೆ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸ್ಗೆ ಅಪ್ಲೈ ಮಾಡಿ ಮತ್ತು ಅಮೌಂಟ್ ಕೂಡ ಅರ್ನ ಮಾಡಿದ್ದೀನಿ. ಸೊ ಎಲ್ಲ ವೀಡಿಯೋಸ್ನ ಮಾಡಿದ್ದೀನಿ, ನನ್ನ ಚಾನಲ್ ಇದೆ, ನೀವು ಬೇಕಾದ್ರೆ ಚೆಕ್ಔಟ್ನ ಮಾಡ್ಕೋಬೋದು. ಸೊ ನೀವು ಕೂಡ 1 ವರ್ಷದ ಒಳಗಡೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಬೋದು. ಸೊ ನಾನು 3 ಟಿಪ್ಸ್ನ ಕೊಡ್ತೀನಿ. ಸೊ ಈ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಖಂಡಿತ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಲಾಂಗ್ ಟೈಮು, ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ. ಸೊ ಅದು ಹೇಗಪ್ಪ ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಫಸ್ಟ್ ಟಿಪ್ಪು, ಸೊ ಏನಪ್ಪ ಅಂದರೆ ತುಂಬ ಜನ ಅನ್ಕೊಂಡಿರ್ತಾರೆ, ಸೊ ನಾವು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಸಾಕು, ನಮಗೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಸೊ ಖಂಡಿತ ಇಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳಬೇಕು. ಸೊ ತುಂಬಾ ಜನ ಏನಾಗುತ್ತಪ್ಪ ಅಂದರೆ ಸೊ ವಿಡಿಯೋ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬರ್ಸ್ ಬರೋಂಗಿಲ್ಲ. ಸೊ ವ್ಯೂಸ್ ಕೂಡ ಬರುತ್ತೆ, ಆದರೆ ಸಬ್ಸ್ಕ್ರೈಬರ್ಸ್ ಬರಲ್ಲ. ಯಾಕಪ್ಪ ಅಂದರೆ ನಿಮ್ಮ ವಿಡಿಯೋದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಂಗಿಲ್ಲ. ನೀವೇನಾದರೂ ಹೇಳಿದಿರಪ್ಪ ಅಂದರೆ ಅವ್ರು ಖಂಡಿತ ಮಾಡ್ಕೊತಾರೆ. ಸೊ ಅವ್ರಿಗೆ ನಿಮ್ಗೆ ಗೊತ್ತಿರಂಗಿಲ್ಲ. ಸೊ ನಿಮ್ಮ ವೀಡಿಯೋಸ್ನ ನೋಡ್ತಾ ಇರ್ತಾರೆ, ಯಾವ ರೀತಿ ಸಬ್ಸ್ಕ್ರೈಬ್ ಮಾಡೋದು ಅಂತ ಅವ್ರಿಗೆ ಗೊತ್ತಿರಂಗಿಲ್ಲ. ನೀವು ತಿಳಿಸ್ಕೊಟ್ರಪ್ಪ ಅಂದರೆ ಸೊ ಈ ರೀತಿ ನೀವೇನಾದರೂ ಒಂದು ಬೆಲ್ ಐಕನ್ ಹಾಕಿದ್ದೀರಾ ಅಂದರೆ ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತೇಳಿ. ಅವ್ರು ಖಂಡಿತ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊತಾರೆ ಮತ್ತು ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ನೀವೇನಾದರೂ ಆ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಲ್ಲಪ್ಪ ಅಂದರೆ ಖಂಡಿತ ಅವ್ರು ಮಾಡ್ಕೊಳ್ಳಿಲ್ಲ. ಸೊ ನೀವೇ ಹೇಳಿಲ್ಲ ಅಂದರೆ ಅವ್ರು ಯಾಕಪ್ಪ ಮಾಡ್ಕೊತಾರೆ ಹೇಳಿ ನೀವೇ. ಸೊ ಅದಕ್ಕಾಗಿ ನೀವು ವಿಡಿಯೋದಲ್ಲಿ ಫಸ್ಟಲ್ಲಾಗಿರ್ಬೋದು ಅಥವಾ ಎಂಡ್ನಲ್ಲಾಗಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಅವಾಗ ಖಂಡಿತ ಅವರು ನಿಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಇವಾಗ ಸೆಕೆಂಡ್ ಟಿಪ್ಪು ಏನಪ್ಪ ಅಂದರೆ ನೀವು ಅಬ್ಸರ್ವ್ ಮಾಡಿ ನೋಡಿ. ಸೊ ಇವಾಗ ಲಾಂಗ್ ವೀಡಿಯೋನು ಮತ್ತು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾರಲ್ಲ, ಅವ್ರ ಚಾನಲ್ನ ಓಪನ್ ಮಾಡಿ ನೋಡಿ. ಲಾಂಗ್ ವೀಡಿಯೋಗೆ ಹೆಚ್ಚಿಗೆ ಯೂಸ್ ಬರುತ್ತಾ ಅಥವಾ ಶಾರ್ಟ್ ವೀಡಿಯೋಗೆ ಹೆಚ್ಚಿಗೆ ಯೂಸ್ ಬರುತ್ತಾ ಒಂದು ಸರಿ ಚೆಕ್ಔಟ್ನ ಮಾಡ್ಕೊಡಿ. ಸೊ ಖಂಡಿತ ಶಾರ್ಟ್ ವೀಡಿಯೋಗೆ ಹೆಚ್ಚಿಗೆ ಯೂಸ್ ಬರುತ್ತೆ. ಯಾಕಪ್ಪ ಅಂದರೆ ಯೂಟ್ಯೂಬು ಶಾರ್ಟ್ ವೀಡಿಯೋ ಮಾಡ್ತಾರಲ್ಲ, ಸೊ ಅವ್ರಿಗೆ ತುಂಬಾ ಇಂಪಾರ್ಟೆನ್ಸ್ನ ಕೊಡ್ತಾ ಇದೆ. ಯಾಕಪ್ಪ ಅಂದರೆ ಇವಾಗ ನೋಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ತುಂಬಾ ಜನ ಯೂಸರ್ಸ್ ಇದ್ದಾರೆ, ಅದೇ ರೀತಿ ಯೂಟ್ಯೂಬ್ನಲ್ಲಿ ಕೂಡ ಇದ್ದಾರೆ. ಒಂದು ವೇಳೆ ಎಲ್ಲರೂ ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಆದ್ರಪ್ಪ ಅಂದರೆ ಯೂಟ್ಯೂಬ್ಗೆ ತುಂಬಾ ಹೊಡೆತ ಬೀಳುತ್ತೆ. ಆ ರೀಸನಿಂದ ಸೊ ಶಾರ್ಟ್ ವೀಡಿಯೋನ ಯೂಟ್ಯೂಬ್ನಲ್ಲಿ ಕೂಡ ತಂದಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ತುಂಬಾ ಶಾರ್ಟ್ ವೀಡಿಯೋ ಬರ್ತವೆ. ಸೇಮು ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಬರುತ್ತೆ ನೋಡಿ, ಅದೇ ರೀತಿ ಶಾರ್ಟ್ ವೀಡಿಯೋ ಯೂಟ್ಯೂಬ್ನಲ್ಲಿ ಕೂಡ ಬರ್ತವೆ. ಎಲ್ಲರೂ ಇನ್ಸ್ಟಾಗ್ರಾಮಿಗೆ ಹೋದ್ರಪ್ಪ ಅಂದರೆ ಯೂಟ್ಯೂಬು ಸೊ ಮತ್ತೆ ಡೌನ್ ಆಗಿಬಿಡುತ್ತೆ ರೀಚು. ಆ ರೀಸನ್ನಿಂದ ಸೊ ತುಂಬಾ ಇಂಪಾರ್ಟೆಂಟು. ಸೊ ಶಾರ್ಟ್ ವೀಡಿಯೋ ಕೊಡ್ತಾ ಇದ್ದಾರೆ ಯೂಟ್ಯೂಬ್ನವರು. ಅದಕ್ಕಾಗಿ ನೀವು ಶಾರ್ಟ್ ವೀಡಿಯೋನ ಮಾಡಿ. ಸೊ ನೀವು ಯಾವ ಕೆಟಗರಿನಲ್ಲಿ ವೀಡಿಯೋಸ್ನ ಮಾಡ್ತೀರಾ ನೋಡಿ, ಅದೇ ರೀತಿ ವಿಡಿಯೋನ ಶಾರ್ಟ್ ಮಾಡಿ ನೀವು ಶಾರ್ಟ್ ಫೀಡ್ನಲ್ಲಿ ಅಪ್ಲೋಡ್ ಮಾಡಿ. ಅದರಿಂದ ನಿಮಗೆ ತುಂಬಾ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಯಾಕಪ್ಪ ಅಂದರೆ ಶಾರ್ಟ್ ವಿಡಿಯೋ ತುಂಬಾ ರೀಚ್ ಸಿಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಶಾರ್ಟ್ ವಿಡಿಯೋ ಎಷ್ಟು ಯೂಸ್ ಬರುತ್ತೆ ಅಂತೇಳಿ. ಇದರಿಂದ ನಿಮಗೆ ತುಂಬಾ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಆದರೆ ವಾಚ್ ಟೈಮ್ ಬರಲ್ಲ. ಯಾಕಪ್ಪ ಅಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಸೊ ಯಾವುದೇ ರೀತಿ ಶಾರ್ಟ್ ವಿಡಿಯೋಗೆ ವಾಚ್ ಟೈಮ್ ಕೌಂಟ್ ಆಗಿಲ್ಲ. ಮತ್ತು ಹೇಗಪ್ಪ ಕೌಂಟ್ ಆಗುತ್ತೆ ಅಂದರೆ ನೀವು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿದ್ಮೇಲೆ ಸೊ ಇಲ್ಲಿ ಶಾರ್ಟ್ ವಿಡಿಯೋ ಬರ್ತಾವೆ ನೋಡಿ. ಸೊ ಈ ರೀತಿ ಮಾತ್ರ ಬಂದರೆ ಮಾತ್ರ ಕೂಡ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಸೊ ಯಾವುದೇ ರೀತಿ ನೀವು ಶಾರ್ಟ್ ವಿಡಿಯೋ ನೋಡ್ತಾರಲ್ಲ ಅದರಿಂದ ಯಾವುದೇ ರೀತಿ ನಿಮಗೆ ವಾಚ್ ಟೈಮ್ ಬರೋಂಗಿಲ್ಲ. ಸೊ ನೀವು ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ಶಾರ್ಟ್ ವಿಡಿಯೋಗೂ ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅಂತೇಳಿ. ಯಾವುದೇ ರೀತಿ ಶಾರ್ಟ್ ವಿಡಿಯೋಗೆ ವಾಚ್ ಟೈಮ್ ಬರೋದಿಲ್ಲ. ಇವಾಗ ಲಾಸ್ಟ್ ಟಿಪ್ಪು, ಸೊ ಇದು ತುಂಬಾ ಇಂಪಾರ್ಟೆಂಟ್ ಟಿಪ್ಪು. ಯಾಕಪ್ಪ ಅಂದರೆ ಸೊ ನಿಮ್ಮ ವಿಡಿಯೋಸು ತುಂಬಾ ವ್ಯೂಸ್ ಬರುತ್ತೆ ಮತ್ತು ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ನಿಮ್ಮ ವಿಡಿಯೋ ಲಾಂಗ್ ಟೈಮ್ನಲ್ಲಿ ಸೊ ಓಡ್ತಾನೆ ಇರುತ್ತೆ. ಆ ರೀಸನ್ನಿಂದ ಈ ಟಿಪ್ನ ಸೊ ಮಿಸ್ ಮಾಡ್ಕೋಬೇಡಿ. ಏನಪ್ಪ ಟಿಪ್ ಅಂದರೆ ನೀವು ನೋಡ್ತಾ ಇರ್ತೀರಾ, ತುಂಬಾ ಜನ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡ್ತಾರೆ. ಸೊ ಅವ್ರು ಯೂಟ್ಯೂಬ್ ಬಂದ ತಕ್ಷಣವೇ ಸೊ ಅವ್ರಿಗೆ ತುಂಬಾ ವ್ಯೂಸ್ ಬರುತ್ತೆ. ಯಾಕಪ್ಪ ವ್ಯೂಸ್ ಬರುತ್ತೆ ಅಂದರೆ ನೀವು ಅವರು ಪಾಪ್ಯುಲರ್ ಆಗಿರ್ತಾರೆ, ಆ ರೀಸನ್ನಿಂದ ಅವ್ರಿಗೆ ವ್ಯೂಸ್ ಬರುತ್ತೆ ಅಂದ್ಕೊಂಡಿರ್ತಾರೆ. ಖಂಡಿತ ಇಲ್ಲ. ಅವ್ರೇನಾದರೂ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದೆ ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ ಬಂದು ಸೊ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿ ವ್ಯೂಸ್ ಬರೋಂಗಿಲ್ಲ. ಮತ್ತು ಹೇಗಪ್ಪ ಅವ್ರು ವ್ಯೂಸ್ ತರ್ತಾರೆ ಅಂದರೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿ, ನೀವು ಇನ್ಸ್ಟಾಗ್ರಾಮಲ್ಲಿ ಸೊ ನಿಮ್ಮದು ಟೆಕ್ ಕ್ಯಾಟಗರಿ ಆಗಿರ್ಬೋದು, ಡ್ಯಾನ್ಸಿಂಗ್ ಕ್ಯಾಟಗರಿ ಆಗಿರ್ಬೋದು, ಕುಕಿಂಗ್ ಕ್ಯಾಟಗರಿ ಆಗಿರ್ಬೋದು, ಸೊ ಯಾವುದಾದ್ರೂ ವಿಡಿಯೋನ ಮಾಡ್ತೀರಾ ನೋಡಿ. ಸೊ ನೀವು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ. ಅದರಿಂದ ನಿಮಗೆ ತುಂಬಾ ಒಳ್ಳೆ ರೀಚ್ ಸಿಗುತ್ತೆ ಮತ್ತು ನಿಮಗೆ ಒಳ್ಳೆ ಫಾಲೋವರ್ಸ್ ಕೂಡ ಬರ್ತಾರೆ. ಅದರಿಂದ ಏನಪ್ಪ ಯೂಸ್ ಫಾಲೋವರ್ಸಿಂದ ಯೂಟ್ಯೂಬಿಗೆ ಮತ್ತು ಇನ್ಸ್ಟಾಗ್ರಾಮ್ಗೆ ಯಾವ ರೀತಿ ಲಿಂಕ್ ಅಪ್ಪ ಅಂದರೆ ಸೊ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಜನ ಫಾಲೋವರ್ಸ್ ಇರ್ತಾರೆ. ನೀವು ಸ್ಟೋರಿ ಹಾಕಿದ್ರಪ್ಪ ಅಂದರೆ ಖಂಡಿತ ನೋಡ್ತಾರೆ. ಅದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವೇನಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಸ್ಟೋರಿನಲ್ಲಿ ಹಾಕಿದ್ರಪ್ಪ ಅಂದರೆ ಸೊ ಖಂಡಿತ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಸೊ ಅಂದರೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾರೆ. ಆ ರೀಸನ್ನಿಂದ ತುಂಬಾ ಜನ ಕ್ರಿಯೇಟರ್ಸು ಮೊದಲು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ, ಅಲ್ಲಿಂದ ಫಾಲೋವರ್ಸ್ನ ಯೂಟ್ಯೂಬ್ಗೆ ತರ್ತಾರೆ, ಅಲ್ಲಿಗೆ ತಂದು ಸೊ ಅವರು ತುಂಬಾ ಒಳ್ಳೆ ಅರ್ನಿಂಗ್ಸ್ನ ಮಾಡ್ಕೊತಾರೆ. ಆ ರೀಸನ್ನಿಂದ ಫಸ್ಟು ಯೂಟ್ಯೂಬ್ನಲ್ಲಿ ಬಿಟ್ಟು ಸೊ ನೀವು ಮೊದಲು ಇನ್ಸ್ಟಾಗ್ರಾಮಲ್ಲಿ ಕೆಲಸನ ಮಾಡಿ. ಸೊ ಅಲ್ಲಿಂದ ನಿಮಗೆ ಇಲ್ಲಿಂದ ಒಳ್ಳೆ ರೀಚ್ ಸಿಗುತ್ತೆ.
ನೀವು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಬಂದ್ರಪ್ಪ ಅಂದರೆ ಯಾವುದೇ ರೀತಿ ನಿಮಗೆ ರೀಲ್ಸ್ ಸಿಗೋಂಗಿಲ್ಲ. ಸೊ ನೀವು 2-3 ವರ್ಷ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ, ಆಮೇಲೆ ನಿಮಗೆ ರೀಲ್ಸ್ ಸಿಗುತ್ತೆ. ಸೊ ನೀವು ಮೊದಲು ಇನ್ಸ್ಟಾಗ್ರಾಮ್ ಮೇಲೆ ಕೆಲಸನ ಮಾಡಿ, ಸೊ ಅಲ್ಲಿಂದ ಫಾಲೋವರ್ಸ್ನ ಇಲ್ಲಿಗೆ ತೊಗೊಂಬನ್ನಿ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಈ 3 ಟಿಪ್ ಯಾವ ಅಂತೇಳಿ. ಸೊ ಇದನ್ನ ಫಾಲೋ ಮಾಡಿ, ನಿಮಗೆ ತುಂಬಾ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸ ಬಂದಿರಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.